ಓಂ ಶಾಂತಿ. ಡೇಟ್ ಆಗಿದೆ 18/4/1971. ಅವೇಕ್ ಬಾಪ್ ದಾದಾ ಮಧುಬನ. अवेक मुरली महावाक्य आಗಿದೆ. मन के भावों को जानने की विधि तथा फायदे. ಮನಸ್ಸಿನ ಭಾವವನ್ನು ತಿಳ್ಕೊಳ್ತಕ್ಕಂಥ ವಿಧಿ ಹಾಗೂ ಅದರಿಂದ ಲಾಭ ಏನು. सभी जो भी यहाँ बैठे हैं सभी ಮನ್ಮನಾಭವ की स्थिति में स्थित हो. ಎಲ್ಲರೂ ನೀವೇನೇ ಕೂತಿದ್ದೀರಲ್ಲ, ನೀವೆಲ್ಲರೂ ಮನ್ಮನಾಭವ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದೀರಿ. जो स्वयं मनमनाभव की स्थिति में स्थित है वह औरों के मन के भाव को जान सकते हैं. ಯಾರು ಮನ್ಮನಾಭವ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದೀರೋ ಅವರು ಬೇರೆಯವರ ಮನಸ್ಸಿನ ಭಾವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. कोई भी व्यक्ति आपके सामने आए तो मनमनाभव की स्थिति में स्थित होकर उसके मन के भाव को स्पष्ट समझ सकते हो. ಬಾಬಾ ಹೇಳ್ತಾರೆ, ಯಾವುದೇ ವ್ಯಕ್ತಿ ತಮ್ಮ ಎದುರುಗಡೆ ಬಂದರೆ ತಾವು ಮನ್ಮನಾಭವ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದುಕೊಂಡು ಅವರ ಮನಸ್ಸಿನ ಭಾವವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೋದು ಅಂತ ಹೇಳ್ತಾರೆ ಬಾಬಾ. क्योंकि जब मन मनाभव की स्थिति सूक्ष्म स्थिति बन जाती है तो सूक्ष्म स्थिति और सूक्ष्म भाव को समझ सकते हैं. ಯಾಕಂತಂದರೆ ಯಾವಾಗ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗ್ತಿರೋ ಅದು ಸೂಕ್ಷ್ಮ ಸ್ಥಿತಿ ಅಂತ ಹೇಳಲಾಗ್ತದೆ. ಆ ರೀತಿ ಸೂಕ್ಷ್ಮ ಸ್ಥಿತಿಯೊಳಗೆ ಸ್ಥಿತ ಆಗಿ ಸೂಕ್ಷ್ಮ ಸ್ಥಿತಿ ಮತ್ತು ಸೂಕ್ಷ್ಮ ಭಾವವನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾರೆ ಬಾಬಾ. तो यह प्रैक्टिस अनुभव में आती जाती है. ಈ ಪ್ರಾಕ್ಟೀಸ್ ಅನುಭವದಲ್ಲಿ ಬರ್ತಿದೆ ಏನು. बोल भले क्या भी हो लेकिन भाव किसका क्या है उसको जानने का अभ्यास करते जाओ. ಮಾತೇನಾದರೂ ಇರಲಿ, ಆದರೆ ಯಾರ ಭಾವ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. जब किसके मन के भाव को समझते जाएंगे तो इससे रिजल्ट क्या होगी. ಯಾರ ಮನಸ್ಸಿನ ಭಾವ ಏನಾಗಿದೆ ಅಂತ ತಿಳ್ಕೊಳ್ಳೋದ್ರಿಂದ ಅದರದ್ದು ರಿಸಲ್ಟ್ ಏನಾಗ್ತದೆ. हर एक के मन के भाव को समझने से उनकी जो चाहना है अथवा प्राप्ति की इच्छा है उसको वही मिलने से क्या होगा. ಬಾಬಾ ಹೇಳ್ತಾರೆ, ರಿಸಲ್ಟ್ ಏನಾಗ್ತದಂದರೆ ಪ್ರತಿಯೊಬ್ಬರ ಮನಸ್ಸಿನ ಭಾವವನ್ನು ತಿಳ್ಕೊಳ್ಳೋದ್ರಿಂದ ಅವ್ರಿಗೆ ಏನು ಬೇಕು, ಅವ್ರಿಗೆ ಯಾವ ಪ್ರಾಪ್ತಿ ಇಚ್ಛೆ ಇದೆ ಅನ್ನೋದನ್ನು ಏನು ಮಾಡ್ಬೋದು, ತಿಳ್ಕೊಬೋದು ಅಂತ ಹೇಳ್ತಾರೆ ಬಾಬಾ. ಉಸ್ಕೋ ವಹಿ ಮಿಲ್ನೆ ಸೆ ಕ್ಯಾ ಹೋಗಾ. ಅವ್ರಿಗೆ ಏನು ಬೇಕೋ ಅದೇ ಸಿಕ್ಕರೆ ಏನಾಗ್ತದೆ. आप जो उनको बनाने चाहते हो वह बन जाएंगे. अर्थात सर्विस की सफलता बहुत जल्दी निकलेगी. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರಿಗೆ ಏನು ಆಗಬೇಕಂತಾರೋ ಅದು ಆಗಿಬಿಡ್ತಾರೆ. ಅಷ್ಟೇ ಅಲ್ಲ, ಸೇವೆಯಲ್ಲಿ ಸಫಲತೆ ಹೆಚ್ಚಾಗ್ತದೆ, ಬೇಗ ಸಿಗ್ತದೆ. क्योंकि उनकी चाहना प्रमाण उनको प्राप्ति होगी. ಅವ್ರಿಗೆ ಏನು ಬೇಕೋ ಅದು ಸಿಕ್ಬಿಡ್ತದೆ. अगर कोई शांति का प्यासा है उसको शांति मिल जाए तो क्या होगा. ಯಾರಿಗೂ ಶಾಂತಿ ಬೇಕಾಗಿರ್ತದೆ, ಅವ್ರಿಗೆ ಶಾಂತಿ ಸಿಕ್ಕರೆ ಏನಾಗ್ತದೆ. ಪ್ರಾಪ್ತಿ ಸೇ ಅವಿನಾಶಿ ಪುರುಷಾರ್ಥಿ ಬನ್ ಜಾಯಂಗೆ. ಅದರ ಅರ್ಥ ಏನು ಹೇಳ್ತಾರೆ ಬಾಬಾ, ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಾ ಹೋದ್ವಿ ಅಂತಂದರೆ ಅವ್ರ ಪುರುಷಾರ್ಥನೂ ಕೂಡ ಏನಾಗ್ತದೆ, ತೀವ್ರ ಆಗ್ತದೆ, ಅವಿನಾಶಿ ಆಗ್ತದೆ. तो मन के भाव को परखने से समझने से परिणाम क्या निकलेगा. ಹಾಗಾದರೆ ಮನಸ್ಸಿನ ಭಾವವನ್ನು ಚೆಕ್ ಮಾಡೋದ್ರಿಂದ ತಿಳ್ಕೊಳ್ಳೋದ್ರಿಂದ ಅದರ ಪರಿಣಾಮ ಏನಾಗ್ತದೆ. ಸರ್ವಿಸ್ ಕಿ ಸಫಲತಾ ಥೋಡೆ ಸಮಯ ಮೇ ಬಹುತ್ ದಿಖಾಯಿ ದೇಗಿ. ನಾವೇನು ಸೇವೆ ಮಾಡ್ತಾ ಇದ್ದೀವೋ ಅದರ ಸಫಲತೆ ಸ್ವಲ್ಪ ಸಮಯದಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. क्योंकि सफलता स्वरूप बन जाएंगे. ಆವಾಗ ನೀವೇನಾಗ್ತೀರಾ, सफलता स्वरूप ಆಗ್ತೀರಾ. अभी पुरुषार्थ स्वरूप हो. इस लक्षण के आने से सफलता स्वरूप हो जाएंगे. समझा. ಈಗ ಪುರುಷಾರ್ಥದ ಸ್ವರೂಪ ಇದ್ದೀರಾ, ಈ ಲಕ್ಷಣ
ಆನೆ ಸೆ ಬರೋದ್ರಿಂದ ಸಫಲತಾ ಸ್ವರೂಪ ಆಗಿಬಿಡ್ತೀರಾ, ತಿಳಿತಾ? अभी सफलता को लाने के लिए आप लोगों को समय और संकल्प संपत्ति ಶಕ್ತಿ ಬಹುತ್ ಲಗಾನಿ ಪಡ್ತಿ ಹೇ. ಈಗ ನೀವು ಸಫಲತೆಯನ್ನು ತಗೊಂಡು ಬರಬೇಕು ಅಂತಂದರೆ ತಾವು ಸಮಯ, ಸಂಕಲ್ಪ, ಸಂಪತ್ತು, ಶಕ್ತಿ ಎಲ್ಲವನ್ನ ಹಾಕಬೇಕಾಗ್ತದೆ. ಫಿರ್ ಕ್ಯಾ ಹೋಗಾ, ಮುಂದೇನಾಗ್ತದೆ? ಸಫಲತಾ ಸ್ವಯಂ ಆಪ್ಕೆ ಸಾಮ್ನೆ ಆएगी. ಎಲ್ಲವನ್ನ ಸಮರ್ಪಣೆ ಮಾಡೋದ್ರಿಂದ ಸಫಲತೆ ನಿಮ್ಮ ಎದುರುಗಡೆ ಬಂದು ನಿಲ್ತದೆ. ಸಂಪತ್ತಿ ಲಗಾನಿ ನಹಿ ಪಡೆಗಿ, ಸಂಪತ್ತು ಹಾಕಬೇಕು ಅಂತೇನಿಲ್ಲ. ಸಂಪತ್ತಿ ಆಪ್ಕೆ ಸಾಮ್ನೆ ಸ್ವಯಂ ಸ್ವಹ ಹೋನೆ ಜಾಯಗಿ, ಸಮझा? ಇಡೀ ಸಂಪತ್ತೇ ನಿಮ್ಮ ಎದುರುಗಡೆ ಬಂದುಬಿಡ್ತದೆ, ತಿಳಿತಾ? ಇತನಾ ಅಂತರ್ ಹೈ ಸಿರ್ಫ್ ಏಕ್ ಬಾತ್ ಕಿ ಧಾರಣಾ ಸೆ. ಇಷ್ಟು ಅಂತರ ಇದೆ, ಏನೋ ಒಂದೇ ಒಂದು ಮಾತು ಧಾರಣೆ ಮಾಡೋದ್ರಿಂದ. ಕೌನ್ಸಿ ಬಾತ್, ಅದು ಯಾವುದಾಗಿದೆ? ಏನು ಹೇಳಿದ್ರು ಬಾಬಾ? ಮನ್ಮನಾಭವ ಹೋಕರ್ ಹರೇಕೆ ಮನ್ ಕೆ ಭಾವ್ ಕೋ ಜಾನನಾ. ಮನ್ಮನಾಭವ ಆಗಿ ಪ್ರತಿಯೊಬ್ಬರ ಮನಸ್ಸಿನ ಭಾವವನ್ನು ತಿಳ್ಕೊಳ್ಬೇಕು. जो गायन है प्रकृति दासी बनती है, वह क्या सतयुग में होनी है? ಏನು ಗಾಯನ ಇದೆ, ನೀವು ಪವಿತ್ರ ಆತ್ಮಗಳ ಎದುರಿಗೆ ಪ್ರಕೃತಿ ಏನಾಗ್ಬಿಡ್ತದೆ? ದಾಸಿ ಆಗ್ತದೆ. ಇದು ಸತ್ಯುಗದಲ್ಲಿ ಆಗ್ತದೇನು? ಸತ್ಯುಗ ಮೇ ತೋ ಯಹ ಮಾಲೂಮ್ ಹಿ ನಹಿ ಪಡೇಗ. ಸತ್ಯುಗದಲ್ಲಿ ಅಂತಿದ್ದು ಗೊತ್ತಿರೋದೇ ಇಲ್ಲ. कि प्रकृति के ऊपर विजय प्राप्त करने से प्राप्ति हुई है. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಇದೆಲ್ಲ ಏನೂ ಗೊತ್ತಿರೋದಿಲ್ಲ, ಪ್ರಕೃತಿ ಮೇಲೆ ನಮಗೆ ವಿಜಯ ಪ್ರಾಪ್ತಿ ಆಗಿದೆ ಅಂತ. ಲೇಕಿನ್ ಅಭಿ ಜೋ ಇತನಾ ಪುರುಷಾರ್ಥ ಕರ್ತೆ ಹೋ ಪ್ರಕೃತಿ ಕೆ ऊपर ವಿಜಯಿ ಹೋನೆ ಕಾ. ಈಗ ನೀವು ಇಷ್ಟು ಪುರುಷಾರ್ಥ ಮಾಡ್ತೀರಿ, ಪ್ರಕೃತಿ ಮೇಲೆ ವಿಜಯ ಆಗುವುದನ್ನು ಪುರುಷಾರ್ಥ ಮಾಡ್ತೀರಾ. ಉಸ್ ಪರ್ ವಿಜಯ ಕಾ ಫಲ್ ವ ಪ್ರಾಪ್ತಿ ಇಸ್ ಶ್ರೇಷ್ಠ ಜನ್ಮ ಮೇ ಹಿ ದೇಖೇಂಗೆ. ಬಾಬಾ ಹೇಳ್ತಾರೆ ವಿಜಯದ ಫಲ ಪ್ರಾಪ್ತಿ ಈ ಶ್ರೇಷ್ಠ ಜನ್ಮದಲ್ಲೇ ನೋಡ್ತೀರಾ. ಪ್ರಕೃತಿ ಆಪ್ಕೆ ಸಾಮ್ನೆ ಆಪ್ಕೋ ಅಧೀನ್ ನಹಿ ಬನಾಯೇಗಿ. ಪ್ರಕೃತಿ ತಮ್ಮ ಎದುರುಗಡೆ ಆಪ್ಕೋ ಅಧೀನ್ ನಹಿ ಬನಾಯೇಗಿ, ನಿಮ್ಮನ್ನು ಅಧೀನನ್ನಾಗಿ ಮಾಡೋದಿಲ್ಲ. ಲೇಕಿನ್ ಅಧಿಕಾರಿ ಬನ್ಕರ್ ಪ್ರಕೃತಿ ಕೆ ಕರ್ತವ್ಯ ಕೋ ದೇಖೇಂಗೆ. ಅಧಿಕಾರಿಯಾಗಿ ಪ್ರಕೃತಿಯ ಕರ್ತವ್ಯವನ್ನು ನೋಡ್ತೀರಾ, ಸಮझा? ತಿಳಿತಾ? ऐसी संपूर्ण स्टेज जिसमें कोई भी प्रकार की अधीनता नहीं होगी. ಇಂಥ ಸಂಪೂರ್ಣ ಸ್ಥಿತಿನಲ್ಲಿ ನೀವಿದ್ದರೆ ಬಾಬಾ ಹೇಳ್ತಾರೆ ಯಾವುದೇ ಪ್ರಕಾರದ ಅಧೀನತೆಯಲ್ಲಿ ನೀವು ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ऐसे बनने के लिए क्या करना पड़ेगा. ಅಧಿಕಾರಿ ಅನುಭವ ಆಗಬೇಕು ಅಂತಂದರೆ ಏನು ಮಾಡಬೇಕು? ಏಕ್ ತೋ ರೂಹಾನಿಯತ್, दूसरा चेहरे से सदैव ईश्वरीय रुहाब दिखाई दे, और तीसरा सर्विस में सदैव रहम दिल का संस्कार व गुण प्रत्यक्ष हर आत्मा को अनुभव हो. ಬಾಬಾ ಹೇಳ್ತಾರೆ ಅಧೀನತ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಒಂದು ರುಹಾನಿಯತ್, ಆತ್ಮಿಕ ಸ್ಥಿತಿನಲ್ಲಿ ಇರುವಂಥದ್ದು. ದೂಸರಾ, ಎರಡನೇದು ಮುಖದಲ್ಲಿ ಯಾವಾಗಲೂ ಈಶ್ವರ್ಯ ರುಹಾಬ್ ಕಾಣಿಸ್ಬೇಕು ಅಂತಂದರೆ ಆತ್ಮನ ಒಂದು ಹೊಳಪು, ರುಹಾಬ್ ಧಾರಣೆ. ರುಹಾನಿಯತ್ ಅಂದರೆ ಸ್ವಮಾನ, ಅದರ ಧಾರಣ ಏನಾಗಿರ್ತದೆ? ರುಹಾಬ್ ಆಗಿರ್ತದೆ. ಅಂದರೆ ನೀವು ನೋಡಿದ ತಕ್ಷಣ ಒಂದು ಆತ್ಮಿಕತೆಯ ಭಾವ ಬರಬೇಕು. ತೀಸರ, ಮೂರನೇದೇನು ಹೇಳ್ತಾರೆ ಬಾಬಾ? ಸರ್ವೀಸ್ನಲ್ಲಿ ಯಾವಾಗಲೂ ದಯಾ ಸಂಸ್ಕಾರ ಗುಣ ಪ್ರತ್ಯಕ್ಷ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಏನೇನು ಹೇಳಿದ್ರು ಬಾಬಾ? ರುಹಾನಿಯತ್ತಿರಬೇಕು, ರುಹಾಬ್ ಆಗಿರಬೇಕು, ಮತ್ತು ಯಾವಾಗಲೂ ದಯಾ ಕರುಣಾ ಭಾವ ಇರಬೇಕು ಅಂತ ಹೇಳ್ತಾರೆ ಬಾಬಾ. तीनों ही बातें रूहानियत, रुहाब और रहम दिल का गुण भी हो. यह तीनों ही बातें प्रत्यक्ष रूप में स्थिति में, ಈ ಮೂರು ಮಾತುಗಳು ಪ್ರತ್ಯಕ್ಷ ರೂಪದಲ್ಲಿ ಬರಬೇಕು, ಸ್ಥಿತಿನಲ್ಲಿ ಬರಬೇಕು, ಚೆಹರೆ ಮೇ ಮುಖದಲ್ಲಿ ಕಾಣಿಸ್ಬೇಕು. ಅವ್ರ ಸರ್ವೀಸ್ ಅರ್ಥಾತ್ ಕರ್ಮ ಮೇ ದಿಖಾಯಿ ದೆ, ಸೇವೆಯಲ್ಲಿ ಅದು ಕರ್ಮದಲ್ಲಿ ಕಾಣಿಸ್ಬೇಕು. ತಬ್ ಸಮझो कि अब सफलता हमारे समीप आ रही है. ಆವಾಗ ತಿಳ್ಕೊಳ್ಳಿ
ಸಫಲತೆ ನಮ್ಮ ಸಮೀಪ ಬರ್ತಿದೆ. ತೀನೋ ಹಿ ಸಾಥ್ ಮೇ ಚಾಹಿಯೆ, ಮೂರು ಜೊತೆ ಜೊತೆಗೆ ಇರಬೇಕು. ಯಾವುದು? ರೂಹಾನಿಯತ್, ರೂಹಾಬ್ ಮತ್ತು ಕರ್ಮದಲ್ಲಿ ಕರುಣೆ. ಅಭಿ ಕ್ಯಾ ಹೋತಾ ಹೈ, ಈಗೇನಾಗ್ತದಂದರೆ अगर रहम दिल बनते हो तो जो रहम दिल के साथ रूहा भी दिखाई दे. ಕರುಣೆನೂ ಇರಬೇಕು, ಅದರ ಜೊತೆಗೆ ರೂಹಾಬ್ ಆತ್ಮನಶೆ ಇರಬೇಕು ಅಂತಾರೆ ಬಾಬಾ. ಯಹ ದೋನೋ ಸಾಥ್ ನಹಿ ದಿಖಾಯಿ ದೇತೆ ಹೇ, ಈ ಎರಡೂ ಜೊತೆಗೆ ಕಾಣಿಸೋದಿಲ್ಲ. ಯಾ ತೋ ರೆಹಮ್ ದಿಲ್ ಯಾ ತೋ ರೂಹಾಬ್ ಕಾ ಗುಣ್ ದಿಖಾಯಿ ದೇತಾ. ಒಂದು ರೆಹಮ್ ದಿಲ್ ಆಗಿರ್ತೀರಿ ಅಥವಾ ರೂಹಾಬ್ ಆದರೂ ಆಗಿರ್ತೀರ. ರೂಹಾಬ್ ಕೆ ಸಾಥ್ ರೂಹಾನಿಯತ್ ಬಿ ದಿಖಾಯಿ ದೇ. ಮತ್ತೆಲ್ಲಿ ಬರ್ತಾರೆ ಬಾಬಾ? ರೂಹಾಬ್ ಜೊತೆಗೆ ಆತ್ಮೀಯತೆಯೂ ಬೇಕು ಅಂತಾರೆ ಬಾಬಾ. बाबा ಹೇಳ್ತಾರೆ रूहाब के साथ रूहानियत भी दिखाई दे, तीनों का साथ प्रत्यक्ष रूप में हो, वह अभी अजुन कम है. ಮೂರು ಏನಿದಾವೆ? ಕಡಿಮೆ ಇದ್ದಾವೆ. ಅಭ್ಯಾಸ ಹೋನಾ, ಏನೋ ಅಭ್ಯಾಸ ಮಾಡ್ತಿದ್ದೀರಲ್ಲ. ಅಭಿ ಸಿರ್ಫ್ ಅಪ್ನೆ ಕೋ ಸರ್ವ ಆತ್ಮಾओं से महान आत्मा समझते हो. ಅಭಿ ಸಿರ್ಫ್ ಈಗ ತಮ್ಮನ್ನು ತಾವು ಸರ್ವ ಆತ್ಮಗಳಿಂದ ಮಹಾನ್ ಆತ್ಮ ಅಂತ ತಿಳ್ಕೊಂಡಿದ್ದೀರಾ. महान आत्मा बनकर हर संकल्प और कर्म करते हो. ಮಹಾನ್ ಆತ್ಮ ಅಂತ ಏನೋ ತಿಳ್ಕೊಂಡಿದ್ದೀರಾ, ಪ್ರತಿಯೊಂದು ಸಂಕಲ್ಪ ಕರ್ಮ ಆ ಥರ ಮಾಡ್ತಿದ್ದೀರಿ. ನೀನು ಸಮಜ್ನಾ ಹೇ ಲಕ್ಷ್ಯ ಅವ್ರ ಕರ್ನಾ ಹೇ ಪ್ರಾಕ್ಟಿಕಲ್. ಬಾಬಾ ಹೇಳ್ತಾರೆ ತಿಳ್ಕೋಬೇಕು, ಅದ್ರ ಗುರಿ ಏನಾಗಿರಬೇಕು? ಪ್ರಾಕ್ಟಿಕಲ್ ಬರಬೇಕು ಅಂತಾರೆ ಬಾಬಾ. ಏನೇನು ಜ್ಞಾನ ತಿಳ್ಕೊಳ್ತೀರೋ ಅದು ಪ್ರಯೋಗದಲ್ಲಿ ಬರಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಸರ್ವ ಆತ್ಮಾओं से ಶ್ರೇಷ್ಠ ಮಹಾನ್ ಆತ್ಮ ಹೂँ. ಎಲ್ಲ ಆತ್ಮಗಳಿಂದ ನಾನು ಶ್ರೇಷ್ಠಾತಿ ಶ್ರೇಷ್ಠ ಮಹಾನ್ ಆತ್ಮ ಆಗಿದ್ದೀನಿ. ಈ ಸ್ಮೃತಿ ಸೆ ಕಿಸ್ಕೆ ಭೀ ಸಾಮ್ನೆ ಜಾವೋ ತೋ ಕ್ಯಾ ಅನುಭವ ಕರೆಂಗೆ. ನೀವು ಈ ಸ್ಮೃತಿಯಿಂದ ಯಾರು ಎದುರುಗಡೆ ಹೋದರೂ ಏನು ಅನುಭವ ಆಗ್ತದೆ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಆಪ್ಕಿ ಮಹಾನತಾ ಕೆ ಆಗೆ ಅಭಿ ಕೆ ಸಿರ್ ಝುಕ್ ಜಾಯೆಂಗೆ. ತಮ್ಮ ಮಹಾನತೆ ಎದುರುಗಡೆ ಏನಾಗ್ತದೆ? ಎಲ್ಲರ ತಲೆ ಕೆಳಗೆ ಮಾಡ್ತಾರೆ, ಬಾಗ್ತಾರೆ. ಅದರ ಅರ್ಥ ನೀವು ಹೇಳಿದ ಕೇಳ್ತಾರೆ, ನೀವು ಹೇಳಿದ್ದನ್ನು ಮಾನ್ಯತೆ ಮಾಡ್ತಾರೆ. जैसे आपके जड़ चित्रों के सामने कितना भी कोई आज कलयुग के महान मर्तबे वाला जाए तो क्या होगा? सिर झुकाएंगे. ಬಾಬಾ ಹೇಳ್ತಾರೆ ನಿಮ್ಮ ಯಾದ್ಗಾರದಲ್ಲಿರ್ತಕ್ಕಂಥ ಚಿತ್ರಗಳು, ದೇವಿ ದೇವತೆಗಳ ಚಿತ್ರಗಳು, ಮೂರ್ತಿಗಳೇನಿದಾವಲ್ಲ, ಅದ್ರ ಎದುರುಗಡೆ ಬಂದು ನಿಂತಾಗ ಈ ಕಲಿಯುಗದಲ್ಲಿ ಆ ವ್ಯಕ್ತಿ ಎಷ್ಟು ಶ್ರೇಷ್ಠ ಇರಲಿ, ಸಂಪತ್ತಿವಾನ್ ಇರಲಿ, ಏನೇ ಇರಲಿ, ನಿಮ್ಮ ಯಾದ್ಗಾರ ಚಿತ್ರಗಳೇ ಬಂದು ನಿಂತಾಗ ಏನು ಮಾಡ್ತಾರೆ? ತಲೆ ಕೆಳಗೆ ಮಾಡ್ತಾರೆ, ಬಾಗ್ತಾರೆ, ನಮಸ್ಕಾರ ಮಾಡ್ತಾರೆ. जब चित्रों के आगे सिर झुक जाता है तो क्या चैतन्य चरित्रवान सर्वगुणों में बाप समान चैतन्य मूर्त के सामने सिर नहीं झुकाएंगे? ಬಾಬಾ ಹೇಳ್ತಾರೆ ಆ ಮೂರ್ತಿನ ಎದುರುಗಡೆ, ಚಿತ್ರದ ಎದುರುಗಡೆ ಹೆಂಗೆ ತಲೆ ಕೆಳಗೆ ಮಾಡಿದಾರೋ ಹಾಗೆ ನೀವು ಚೈತನ್ಯ ಚರಿತ್ರ ಆತ್ಮಗಳು, ಸರ್ವಗುಣ ತಂದೆ ಸಮಾನ ಇರುವಂಥ ಚೈತನ್ಯ ಮೂರ್ತ ಆತ್ಮಗಳು ನಿಮ್ಮ ಎದುರುಗಡೆ ಬಂದಾಗ ತಲೆ ಕೆಳಗೆ ಮಾಡೋದಿಲ್ಲೇನು? ಯಾ ಸಮಜ್ತೆ ಹೋ ಕಿ ಯಹ ರಿಸಲ್ಟ್ ಭವಿಷ್ಯ ಕಿ ಹೈ. ಈ ರಿಸಲ್ಟ್ ಮುಂದೆ ಐತಿ ಅಂತ ಏನಾರು ತಿಳ್ಕೊಂಡಿರೇನು? ಇಲ್ಲ ಅಂತಾರೆ ಬಾಬಾ. ಅಭಿ ಹಿ ಹೋನಾ ಹೇ, ಹೀಗೆ ಅವರು ನಿಮಗೆ ಝುಕ್ನ ಆಗಬೇಕು, ಬಾಗಬೇಕು. ಕಬ್ ಯಾವಾಗ? ಅಂತ್ ಮೇ ಭೀ ಕಿತನಾ ಸಮಯ ಪಡಾ ಹೇ, ಕೊನೆಗೆ ಆಗ್ತೈತಿ ಅನ್ನಲಿಕ್ಕೆ ಎಷ್ಟು ಟೈಮ್ ಇದೆ ಕೊನೆಗೆ ಅಂತಾರೆ ಬಾಬಾ. अगर झुक कर झुकाया तो क्या बड़ी बात है. ನಾವು ಬಾಗಿ ಅವರನ್ನು ಬಾಗಿಸಿದ್ರೆ ಏನು ದೊಡ್ಡ ಮಾತು. यह जो लक्ष्य रखते हो कि कहाँ सर्विस के कारण झुकना पड़ेगा, यह लक्ष्य रॉन्ग है. इस लक्ष्य में ही कमजोरी भरी हुई है. जब बीज ही कमज़ोर है तो फल क्या निकलेगा. ಬಾಬಾ ಹೇಳ್ತಾರೆ यह जो लक्ष्य रखते हैं, ये गुरु ಏನು ಇಟ್ಕೊಂಡಿದ್ದೀರಾ, ಕಿ ಏನು, ಕहाँ ಸರ್ವಿಸ್ ಕೆ ಕಾರಣ ಝುಕನಾ ಪಡೇಗಾ, ಯಹ ಲಕ್ಷ್ಯ ರಾಂಗ್ ಹೇ. ಸರ್ವಿಸ್ ಸಲುವಾಗಿ ನಾವು ಅವ್ರ ತಲೆ ಬಾಗಬೇಕು, ಇದು ತಪ್ಪು ಅಂತಾರೆ ಬಾಬಾ. ಇಸ್ ಲಕ್ಷ್ಯ ಮೇ ಹಿ ಕಮ್ಜೋರಿ ಭರಿ ಹೇ. ಈ ಥರ ಏನಾರ ತಿಳ್ಕೊಂಡ್ರೆ ನಿಮ್ಮಲ್ಲೇ ಏನೋ ಕಮ್ಜೋರಿ ಇದೆ ಅಂತ ಹೇಳ್ತಾರೆ ಬಾಬಾ. ಜಬ್ ಬೀಜ್ ಹಿ ಕಮ್ಜೋರ್ ಹೇ
ಬೀಜನೇ ವೀಕ್ ಇದೆ ಅಂತಂದಾಗ ಹಣ್ಣು ಹೆಂಗೆ ಹೊರಬರ್ತದೆ? कोई भी नई स्थापना करने वाला यह नहीं सोचता कि कुछ झुक करके करना है. ಏನಾದರೂ ಹೊಸ ಸ್ಥಾಪನೆ ಮಾಡಬೇಕು ಅಂತಂದರೆ ಈ ಥರ ವಿಚಾರ ಮಾಡಬೇಡಿ, ನಾವು ಬಾಗಬೇಕು ಅಂತ ಹೇಳಿ. जब आत्माएं भी झुकाने का लक्ष्य रख कर कईयों को अपने आगे झुका कर दिखाती है, इसकी भेंट में देखो. यह स्थापना का कार्य कितना ऊंच है और किसकी मत पर है, उसके आगे सर्व आत्माओं को झुकना है. ಬಾಬಾ ಹೇಳ್ತಾರೆ, ಈ ಸ್ಥಾಪನೆಯ ಕಾರ್ಯ ಬಹಳ ಶ್ರೇಷ್ಠಾತಿ ಶ್ರೇಷ್ಠ. ಯಾರ ಮತದ ಮೇಲೆ ನಡೀತಾ ಇದ್ದೀರಾ, ಉಸ್ಕೆ ಆಗೆ ನೀವು ಪರಮಾತ್ಮನ ಶ್ರೀಮತದ ಮೇಲೆ ನಡೀತಿದ್ದೀರ ಅಂತಂದಾಗ ಅವರೇ ಎಲ್ಲರೂ ನಿಮಗೇನಾಗಬೇಕು, ಬಾಗಬೇಕು. यह लक्ष्य रख कर यह ईश्वरीय रुहाब धारण कर किसके भी सामने जाओ तो देखो रिजल्ट क्या निकलती है. ಅದಕ್ಕೆ ಬಾಬಾ ಏನು ಹೇಳ್ತಾರಂತಂದರೆ, ಮನ್ಮನಾಭವ ಸ್ಥಿತಿನಲ್ಲಿ ಇದ್ದುಕೊಂಡು ಈಶ್ವರ್ಯ ನಶೆನಲ್ಲಿ, ರುಹಾಬ್ ಈಶ್ವರ್ಯ ನಶೆ ಧಾರಣೆ ಮಾಡಿಕೊಂಡು ಯಾರು ಎದುರುಗಡೆ ಹೋದರೂ ಏನಾಗ್ತದೆ, ಈ ರಿಸಲ್ಟ್ ಅಂದರೆ ಅವರೇ ಬಾಗ್ತಾರೆ. महानता लाने के लिए ज्ञान की महीनता में जाना पड़े. ಮತ್ತೆ ಅದು ನಾನು ಮಹಾನ್ ಆತ್ಮ ಅಂಥೇಳಿ ಬರೀ ಸ್ವಮಾನ್ ಜಪ ಮಾಡಿದ್ರೆ ಅಷ್ಟೇ ಆಗಲ್ಲ. ನನ್ನಲ್ಲಿ ಮಹಾನತೆ ತೊಗೊಂಡು ಬರಬೇಕು ಅಂತಂದರೆ ಜ್ಞಾನದ ಆಳಕ್ಕೆ ಹೋಗಬೇಕು ಅಂತಾರೆ ಬಾಬಾ. जितना जितना ज्ञान की महीनता में जाएंगे उतना अपने को महान बना सकेंगे. ಎಷ್ಟೆಷ್ಟು ಜ್ಞಾನದ ಆಳಕ್ಕೆ ಹೋಗ್ತೀರೋ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀರೋ, ಅದನ್ನು ಪ್ರಾಕ್ಟಿಕಲ್ನಲ್ಲಿ ತೊಗೊಂಡು ಬರ್ತೀರೋ, ಆವಾಗ ನೀವೇನಾಗ್ತೀರಾ, ಮಹಾನ್ ಆಗ್ತೀರಾ. ಮಹಾನತಾ ಕಮ್ ಅರ್ಥಾತ್ ಜ್ಞಾನ ಕಿ ಮಹೀನತಾ ಕಾ ಅನುಭವಿ ಕಮ್. ನಿಮ್ಮಲ್ಲಿ ಮಹಾನತೆ ಇನ್ನೂ ಕಡಿಮೆ ಇದೆ, ಅದರ ಅರ್ಥ ಏನು? ಜ್ಞಾನದ ಆಳಕ್ಕೆ ಹೋಗಿಲ್ಲ, ಜ್ಞಾನದ ಅನುಭವ ಮಾಡಿಲ್ಲ, ಜ್ಞಾನವನ್ನು ಧಾರಣೆ ಮಾಡಿಕೊಂಡಿಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ಬಾಬಾ. तो अपने को चेक करो, महान आत्मा का कर्तव्य क्या होता है. ಅದಕ್ಕಾಗಿ ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ, ಮಹಾನ್ ಆತ್ಮನ ಕರ್ತವ್ಯ ಏನಿದೆ. ವಹ ಸ್ಮೃತಿ ಮೇ ರಖೋ, ಅದು ಬುದ್ಧಿನಲ್ಲಿ ಇಟ್ಕೊಳ್ಳಿ. ವೈಸೆ ಭೀ ಮಹಾನ್ ಆತ್ಮ ಉಸ್ಕೋ ಕೇತೆ ಹೇ ಜೋ ಮಹಾನ್ ಕರ್ತವ್ಯ ಕರ್ಕೆ ದಿಖಾಯಿ. ಮಹಾನ್ ಆತ್ಮ ಅಂತ ಯಾರು ಹೇಳಲಾಗ್ತದೆ? ಯಾರು ಮಹಾನ್ ದೊಡ್ಡ ಕರ್ತವ್ಯವನ್ನು ಯಾರು ಮಾಡಿ ಹೋಗಿರ್ತಾರೋ ಅವರು ಮಹಾನ್ ಅಂತ ಅನಿಸ್ಕೊಳ್ತಾರೆ. अगर कोई साधारण कर्तव्य करे उनको महान आत्मा नहीं कहेंगे. ಯಾವುದಾದ್ರೂ ಸಾಧಾರಣ ಕರ್ತವ್ಯ ಮಾಡಿದರೆ ಅವ್ರಿಗೆ ಮಹಾನ್ ಆತ್ಮ ಅಂತ ಹೇಳೋದಿಲ್ಲ. तो महान आत्मा उनका कर्तव्य भी महान होना चाहिए. ನಾನು ಮಹಾನ್ ಆತ್ಮ ಅಂದ್ಕೊಳ್ಬೇಕು ಅಂತಂದರೆ ನನ್ನ ಕರ್ತವ್ಯನೂ ಕೂಡ ಏನಿರಬೇಕು, ಮಹಾನ್ ಇರಬೇಕು, ಶ್ರೇಷ್ಠಾತಿ ಶ್ರೇಷ್ಠ ಇರಬೇಕು. सारे दिन की दिनचर्या में यह चेक करो कि महान आत्मा होने के नाते से सारे दिन के अंदर आज कौन सा महान कर्तव्य किया. ಇಡೀ ದಿನಚರ್ಯದಲ್ಲಿ ನೀವು ಚೆಕ್ ಮಾಡಿಕೊಳ್ಳಿ, ಮಹಾನ್ ಆತ್ಮ ಆಗುವುದರ ಒಂದು ನಿಟ್ಟಿನಲ್ಲಿ ನಾನು ಇಡೀ ದಿವಸ ಒಳಗಡೆ ಯಾವ ಒಂದು ಮಹಾನ್ ಕರ್ತವ್ಯವನ್ನು ಮಾಡಿದ್ದೀನಿ. ಮಹಾದಾನಿ ಬನೆ, ಮಹಾದಾನಿ ಆಗಿದ್ದೀರಿ ನೀನು. ವೈಸೆ ಭೀ ಮಹಾನ್ ಆತ್ಮಾಂಕ ಕರ್ತವ್ಯ ಏನಾಗಿರ್ತದೆ? ಯಾರಿಗೆ ಮಹಾನ್ ಆತ್ಮ ಅಂತ ಹೇಳ್ತಾರೆ? ಯಾರು ದಾನ ಪುಣ್ಯ ಹೋತಾ ಹೇ, ಅವ್ರದ್ದು ಡ್ಯೂಟಿ ಏನು? ದಾನ ಪುಣ್ಯ ಮಾಡಬೇಕು. तो यह सभी से महान आत्माएं कहलाने वाले हैं. ಅದಕ್ಕಾಗಿ ಯಹ ಸಭಿ ಸೆ, ಇವು ಎಲ್ಲರಿಂದ ಮಹಾನ್ ಆತ್ಮ ಅಂತ ಹೇಳಿಸ್ಕೊಳ್ಬೇಕು. तो आज सारे दिन में कितनों को दान दिया. ಇಡೀ ದಿನ ಎಷ್ಟು ಜನರಿಗೆ ನೀವು ದಾನ ಕೊಟ್ಟಿದ್ದೀರಿ? ಏನು ದಾನ ಕೊಡ್ಬೇಕಂತ ಹೇಳಿದ್ರು ಬಾಬಾ ನಿನ್ನೆ ಹೇಳಿದ್ರಲ್ಲ, ದಾನ್ ಮನಸ ಸೇವಾದಾನ್, ವಾಣಿ ಸೇವಾದಾನ್, ಕರ್ಮದಿಂದ ಗುಣಗಳ ದಾನ್, ಇವೆಲ್ಲ ಮಾಡ್ಬೇಕಂತ ಹೇಳಿದ್ರಲ್ಲ, ಅದೆಲ್ಲ ದಾನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. आज सारे दिन में कितनों को दान दिया और कौन सा दान दिया. ಎಷ್ಟು ದಾನ ಮಾಡಿದ್ರಿ? ಯಾವ ದಾನ ಮಾಡಿದ್ದೀರಿ? जैसे महान आत्माओं का भोजन, खान पान आदि महान होता है. ಮಹಾನ್ ಆತ್ಮಗಳ ಭೋಜನ ಅದೆಲ್ಲ ಶ್ರೇಷ್ಠ ಇರ್ತದೆ, ಮಹಾನ್ ಇರ್ತದೆ. वैसे देखना है आज हमारे बुद्धि का भोजन महान रहा. ತಿಳ್ಕೋಬೇಕು ಏನು ಇವತ್ತು ನನ್ನ ಬುದ್ಧಿಯ ಭೋಜನ ಮಹಾನಿತ್ತೇನು? ಬುದ್ಧಿಯ ಭೋಜನ ಅಂದ್ರೇನು? ಸಂಕಲ್ಪಗಳ ಊಟ.
ಶ್ರೇಷ್ಠ ಇತ್ತೇನು? ಶುದ್ಧ ಭೋಜನ ಸ್ವೀಕಾರ ಕಿಯಾ? ಶುದ್ಧ ಊಟ ಸ್ವೀಕಾರ ಮಾಡಿದ್ರೇನು? जैसे देखो महान आत्मा कहलाने वाले अशुद्ध भोजन स्वीकार करते हैं तो उनको देख करके सभी क्या कहते हैं? ಪಾಪ ಹೇಳ್ತಾರೆ, ಹೇಳಿದರೆ ಮಹಾನ್ ಆತ್ಮ ಅಂತ ಹೇಳ್ತಿರ್ತೀವಿ, ಅಶುದ್ಧ ಭೋಜನ ಸ್ವೀಕಾರ ಮಾಡಿದರೆ ಅದನ್ನು ನೋಡಿ ಏನಂತಾರೆ ನಿಮಗೆ? ಕಹೆಂಗೆ ಯಹ ಮಹಾನ್ ಆತ್ಮ ಹೇ, ಹೇಳ್ತಾರೆ ಇದು ಮಹಾನ್ ಆತ್ಮ ಏನು? तो अपने को आप ही चेक करो कि आज हमने बुद्धि द्वारा, ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಏನಂತಂದರೆ ಇವತ್ತು ನಾನು ಬುದ್ಧಿಯ ಮುಖಾಂತರ कोई भी अशुद्ध संकल्प का भोजन तो नहीं पान किया, ಯಾವುದೇ ಥರದ ಅಶುದ್ಧ ಸಂಕಲ್ಪದ ಊಟ ಮಾಡಿದ್ದೀನಿ ನೀನು, ಸ್ವೀಕಾರ ಮಾಡಿದ್ದೀನಿ ನೀನು. ಮಹಾನ್ ಆತ್ಮಾओं का आहार विहार यही तो देखा जाता है. ಮಹಾನ್ ಆತ್ಮಗಳ ಆಹಾರ, ಊಟ, ಅಡ್ಡಾಡೋದು ಇದನ್ನೇ ನೋಡ್ತಿರ್ತಾರೆ. तो आज सारे दिन में बुद्धि का आहार कौन सा रहा? ಇವತ್ತಿಡೀ ದಿನ ಬುದ್ಧಿಯ ಆಹಾರ ಏನಾಗಿತ್ತು? अगर कोई अशुद्ध संकल्प व विकल्प व व्यर्थ संकल्प भी बुद्धि ने ग्रहण किया तो समझना चाहिए कि आज मेरे आहार में अशुद्धि रही. ಬಾಬಾ ಹೇಳ್ತಾರೆ, ಯಾವುದಾದ್ರೂ ಅಶುದ್ಧ ಸಂಕಲ್ಪ, ವಿಕಲ್ಪ, ವ್ಯರ್ಥ ಸಂಕಲ್ಪಗಳು ಬುದ್ಧಿನಲ್ಲಿ ಗ್ರಹಣ ಆಗ್ತಿತ್ತು ಅಂದರೆ ತಿಳ್ಕೋಬೇಕು ನಿಮ್ಮದು ಆಹಾರ ಅಶುದ್ಧ ಇತ್ತು. जो महान आत्मा होते हैं उनके हर व्यवहार अर्थात चलन से सर्वात्माओं को सुख का दान देने का लक्ष्य होता है. ಮಹಾನ್ ಆತ್ಮ ಅಂತಂದರೆ ಅವರ ಪ್ರತಿಯೊಂದು ವ್ಯವಹಾರ, ಚಲನೆ ಸರ್ವ ಆತ್ಮಗಳಿಗೂ ಏನಾಗ್ತಿರಬೇಕು? ಸುಖ ಕೊಡುವಂತಿರಬೇಕು, ಸುಖದ ದಾನ ಮಾಡುವಂಥ ಲಕ್ಷ್ಯ ಇರಬೇಕು. ವಹ ಮುಖ ದೇತಾ ಹೇ ಅವ್ರ ಸುಖ ಲೇತಾ. ಬಾಬಾ ಹೇಳ್ತಾರೆ, वह सुख देता है और सुख लेता है. तो ऐसे अपने आप को चेक करो कि महान आत्मा के हिसाब से आज के दिन कोई को भी दुख दिया व लिया तो नहीं. ಬಾಬಾ ಹೇಳ್ತಾರೆ, ಹಾಗಾದರೆ ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಏನು? ಮಹಾನ್ ಆತ್ಮನ ಲೆಕ್ಕಾಚಾರದಲ್ಲಿ ಇವತ್ತು ದಿನದಲ್ಲಿ ಯಾರಿಗಾದರೂ ದುಃಖ ಕೊಟ್ಟಿದ್ದಿ ನೀನು ಅಥವಾ ದುಃಖ ತಗೊಂಡಿ ನೀನು? पुण्य का कार्य क्या होता है? पुण्यದ ಕೆಲಸ ಅಂದರೆ ಏನಿರ್ತದೆ? पुण्य अर्थात किसको ऐसी चीज़ देना जिससे उस आत्मा से आशीर्वाद निकले. ಪುಣ್ಯ ಅರ್ಥ, ಅದರ ಅರ್ಥ ಏನು? ಯಾರಿಗೆ ನೀವು ಏನಾದರೂ ವಸ್ತು ಕೊಟ್ಟರೆ ಆ ಆತ್ಮನಿಂದ ನಿಮಗೆ ಏನಾಗಬೇಕು? ಆಶೀರ್ವಾದ ಸಿಗಬೇಕು. ಇಸ್ಕೋ कहते हैं पुण्य का कर्तव्य. ಅದಕ್ಕೆ ಹೇಳಲಾಗ್ತದೆ ಪುಣ್ಯದ ಕರ್ತವ್ಯ. जिसको सुख देंगे उसके अंदर से आपके प्रति आशीर्वाद निकलेगी. ಯಾರಿಗೆ ನೀವು ಸುಖ ಕೊಡ್ತೀರೋ ಅವರ ಒಳಗಡೆಯಿಂದ, ಅವರ ಮನಸ್ಸಿನಿಂದ ತಮ್ಮ ಪ್ರತಿ ಆಶೀರ್ವಾದ ಬರಬೇಕು. तो यह है पुण्य का काम. ಇದಾಗಿದೆ ಪುಣ್ಯದ ಕೆಲಸ. ಬಾಬಾ ಹೇಳ್ತಾರೆ, और मुख्य लक्षण है अहिंसा. ಮತ್ತು ಬಾಬಾ ಹೇಳ್ತಾರೆ ಮುಖ್ಯ ಮಹಾನ್ ಆತ್ಮನ ಮುಖ್ಯ ಲಕ್ಷಣ ಏನು? ಅಹಿಂಸಾ. आप सारे दिन में यह भी ಚೆಕ್ करना कि कोई हिंसा तो नहीं की. ಇಡೀ ದಿನ ಚೆಕ್ ಮಾಡ್ಕೊಳ್ಬೇಕು, ನಾನು ಏನಾದರೂ ಹಿಂಸೆ ಮಾಡಿದ್ದೀನೇನು ಯಾರಿಗಾದರೂ? कौन सी हिंसा होती है? ಯಾವ ಹಿಂಸೆ ಆಗ್ತದೆ? जिसको ಚೆಕ್ करना है ಅದನ್ನು ಚೆಕ್ ಮಾಡಬೇಕು. आप अपने को डबल अहिंसक कहलाती हो ना. ತಮ್ಮನ್ನು ತಾವು ಏನಾಗಿದ್ದೀರಿ? ಡಬಲ್ ಅಹಿಂಸಕ ಆಗಿದ್ದೀರಾ. ಡಬಲ್ ಅಹಿಂಸಕ ಅಂದರೆ ಏನು ಅಂತ ಹೇಳ್ತಾರೆ ಬಾಬಾ. मनसा में अपने संस्कारों से युद्ध भी बहुत चलती है. ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರಗಳ ಜೊತೆಗೆ ಯುದ್ಧ ನಡೀತಿರ್ತದೆ ನಮ್ಮದು. तो माया को मारने की हिंसा करते हो ना. ಮಾಯೆಗೆ ಹೊಡೆಯೋದು ಅಂತಂದ್ರೇನು? ಅದು ಹಿಂಸೆ ಅಲ್ಲ. युद्ध होते हुए भी इसको अहिंसा क्यों कहते हैं? ಯುದ್ಧ ಆಗ್ತಿದ್ರೆ ಅದಕ್ಕೆ ಅಹಿಂಸಾ ಅಂತ ಯಾಕೆ ಹೇಳ್ತಾರೆ? क्योंकि इस युद्ध का परिणाम सुख और शांति का निकलता है. ಈ ಯುದ್ಧದ ಪರಿಣಾಮ ಏನು? ಸುಖ ಮತ್ತು ಶಾಂತಿ ಬರ್ತದೆ. ಹಿಂಸಾ ಅರ್ಥಾತ್ ಜಿಸ್ಸೆ ದುಃಖ ಅಶಾಂತಿ ಕಿ ಪ್ರಾಪ್ತಿ ಹೋ. ಹಿಂಸೆ ಅಂದ್ರೇನು? ಯಾರಿಂದ ದುಃಖ ಅಶಾಂತಿ ಪ್ರಾಪ್ತಿ ಆಗ್ತದೋ, लेकिन इससे शांति और सुख की व कल्याण की प्राप्ति होती है, इसलिए इसको हिंसा नहीं कहते हैं. ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ ಏನು ಯುದ್ಧ ನಡೀತದಲ್ಲ
ಆ ಯುದ್ಧದಿಂದ ಏನಾಗ್ತದೆ, ದುಃಖ ಹೋಗಿ ಅಶಾಂತಿ ಹೋಗಿ ಏನಾಗ್ತದೆ, ನಮಗೆ ಶಾಂತಿ ಸಿಗ್ತದೆ, ಕಲ್ಯಾಣ ಆಗ್ತದೆ. ಆದ್ದರಿಂದ ಅದನ್ನು ಹಿಂಸಾ ಅಂತ ಅನ್ನೋದಿಲ್ಲ. तो डबल अहिंसक ठहरे, ನೀವು डबल अहिंसक आदरी तो महान आत्माओं का यह जो लक्षण गाया हुआ है वह भी देखना है. ಮಹಾನ್ ಆತ್ಮಗಳ ಒಂದು ಲಕ್ಷಣದ್ದು ಗಾಯನ ಇದೆ, ಅದು ನೋಡೋಣ. आज के सारे दिन में किसी भी प्रकार की हिंसा तो नहीं की. अगर कोई शब्द द्वारा किसकी स्थिति को डगमग कर देते हैं तो यह भी हिंसा हुई. ಯಾವುದೇ ಒಂದು ಮಾತು ನಮ್ಮ ಬ್ರಾಹ್ಮಣ ಪರಿವಾರದಲ್ಲೇ ಒಂದು ಮಾತೇನಾದರೂ ಅವ್ರಿಗೆ ಅಂದರೆ ಅವ್ರ ಸ್ಥಿತಿ ಅಳಗಾಡ್ಲಿಕ್ಕತ್ತು ಅಂತಂದರೆ ಅದು ಏನಾಗುತ್ತೆ, ಹಿಂಸೆ ಆಗುತ್ತೆ. जैसे तीर द्वारा किसको घायल करना हिंसा हुई ना. ಮಾತಿನ ಬಾಣದ ಮುಖಾಂತರ ಅವ್ರಿಗೂ ಮನಸ್ಸನ್ನು ಘಾಯಲ್ ಮಾಡಿದರೆ ಹಿಂಸೆ ಆಗುತ್ತೆ. इस प्रकार अगर कोई शब्द द्वारा कोई की ईश्वरीय स्थिति को डगमग अर्थात घायल कर दिया तो यह हिंसा हुई. ನಿಮ್ಮ ಮಾತಿನಿಂದ ಅವರು ಪುರುಷಾರ್ಥದಲ್ಲಿ ಡಗಮಗ ಆಯಿತು, ಸ್ಥಿತಿನಲ್ಲಿ ಹೊಯ್ದಾಟ ಬಂತು ಅಂದರೆ ಅವರು ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ಅದನ್ನು ಕೂಡ ಏನಾಗ್ತದೆ, ಹಿಂಸೆ ಆಗ್ತದೆ. असली सतो प्रधान संस्कार व जो अपने ओरिजिनल ईश्वरीय संस्कार आत्मा के हैं उनको दबाकर दूसरे संस्कार को प्रैक्टिकल मिलाते हैं तो मानो जैसे कि किसका गला दबाया जाता है तो वह हिंसा मानी जाती है. बाबा ಹೇಳ್ತಾರೆ, असली सतो प्रधान संस्कार, ಆತ್ಮನ असली संस्कार ಏನು, सतो प्रधान. अपने ओरिजिनल ईश्वरीय संस्कार, ನಮ್ಮದು ओरिजिनल ईश्वरीय संस्कार ಆತ್ಮಕ್ಕೆ ಹೇ, ಆತ್ಮಂದಿರ್ತದೆ, ಅದನ್ನು ದಬಾಕರ್, ಅದನ್ನು ಮುಚ್ಚಿಟ್ಟು ದೂಸರೇ ಸಂಸ್ಕಾರವಂಕು ಅಂದರೆ ರಾವಣನ ಸಂಸ್ಕಾರಗಳನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬಂದರೆ ತಿಳ್ಕೊಳ್ಳಿ ಇದು ಏನು ಮಾಡ್ದಂಗೆ ಅಂದರೆ ಕುತ್ತಿಗೆ ಹಿಚ್ಚಿಕ್ದಂಗೆ ಅಂತ ಹೇಳ್ತಾರೆ ಬಾಬಾ. ಇದನ್ನೇ ಏನಂತಾರೆ, ಹಿಂಸಾ ಅಂತ ಹೇಳ್ತಾರೆ. तो अपने ओरिजिनल अथवा सतोप्रधान स्थिति के संस्कारों को दबाना यह भी हिंसा है. ಅದು ಬೇರೆದವರದಾಯಿತು. ಇನ್ನು ನಮ್ಮದು ಒರಿಜಿನಲ್ ನಾನಾತ್ಮನ ಸಂಸ್ಕಾರ ಏನು, ಸತೋಪ್ರಧಾನ. ಆ ಸತೋಪ್ರಧಾನ ಸಂಸ್ಕಾರ ಸ್ಥಿತಿನಲ್ಲಿ ಇರೋದು ಬಿಟ್ಟು ಅದನ್ನು ದಬಾಯಿಸಿ ನಾವು ಕ್ರೋಧ ಮೋಹ ಇವನು ಹೊರಗಡೆ ಹಾಕಿದರೆ ಅದನ್ನು ಕೂಡ ಹಿಂಸೆ ಅಂತ ಹೇಳ್ತಾರೆ ಬಾಬಾ. ನನಗೆ ನಾನೇನು ಹಿಂಸೆ ಮಾಡ್ಕೊಂಡಂಗೆ ಸಮझा, ತಿಳಿತಾ. ಬಾಬಾ ಹೇಳ್ತಾರೆ, ಬಾಬಾ ಹೇಳ್ತಾರೆ, अभी सफलता को लाने के लिए आप लोगों को समय और संकल्प संपत्ति शक्ति बहुत लगानी पड़ती है. फिर क्या होगा, सफलता स्वयं आपके सामने आएगी, संपत्ति लगानी नहीं पड़ेगी, संपत्ति आपके सामने स्वयं स्वाहा होनी आएगी. ಅದಕ್ಕೆ ಬಾಬಾ ಹೇಳ್ತಾರೆ, तो यह सभी लक्षण कहाँ तक प्रैक्टिकल में है वह ಚೆಕ್ करना. ಬಾಬಾ ಹೇಳಿದ್ರಲ್ಲ, ಸತೋಪ್ರಧಾನ ಸಂಸ್ಕಾರಗಳನ್ನು ದಬಾಯಿಸಿ ಬೇರೆಯವರ ಸಂಸ್ಕಾರಗಳನ್ನು ಇಮರ್ಜ್ ಮಾಡೋದು ಅದು ಕೂಡ ಹಿಂಸೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, यह भी लक्षण कहाँ तक प्रैक्टिकल में है वह ಚೆಕ್ करना. अब समझा महान आत्मा के लक्षण क्या है. महान ಆತ್ಮಗಳ ಲಕ್ಷಣ ಏನಾಗಿದೆ ಗೊತ್ತಾ, सारे दिन दान भी करते रहो, पुण्य का कर्म भी करो. ಇಡೀ ದಿನ ದಾನನೂ ಮಾಡಬೇಕಾಗ್ತದೆ, ಪುಣ್ಯ ಕರ್ಮನೂ ಮಾಡಬೇಕಾಗ್ತದೆ. और ಅಹಿಂಸಕ್ भी बनो, ಅಹಿಂಸಕನೂ ಆಗಬೇಕು. तो बताओ स्थिति क्या बन जाएगी, ಹೇಳಿ ಸ್ಥಿತಿ ಏನಾಗ್ತದೆ. फिर ऐसी महीनता में जाने वाले, संपूर्ण स्थिति में स्थित रहने वाले महान आत्माओं के आगे सभी जरूर सिर झुकाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟು ಸಂಪೂರ್ಣ ಸ್ಥಿತಿನಲ್ಲಿ ಸ್ಥಿತ ಆದರೆ ಮಹಾನ್ ಆತ್ಮಗಳ ಎದುರುಗಡೆ ಎಲ್ಲರೂ ಏನಾಗ್ತಾರೆ, ತಲೆ ಬಾಗ್ತಾರೆ. सिर्फ स्थूल सिर झुकाएंगे क्या, सिर होता है सभी से ऊंचा.
ತಲೆ ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠ. ತೋ ಸಿರ್ ಝುಕಾಯ ಗೋಯ ಸಾರಾ ಝುಕಾಯ, ಒಂದು ತಲೆ ಇಷ್ಟೇ ಬಾಗಿಸಿದ್ರೆ ಎಲ್ಲವನ್ನ ಬಾಗಿಸ್ದಂಗೆ. तो आजकल जो अपने को ऊंच महान समझते हैं वह अपने कर्तव्य को ऊंच महान समझते हैं, वह सिर झुकाएंगे अर्थात महसूस करेंगे कि इस श्रेष्ठ कर्तव्य के आगे हम सभी के कर्तव्य तो कुछ भी नहीं है. अपनी श्रेष्ठता को श्रेष्ठ न समझ साधारण समझेंगे तो इसको कहते हैं सर्वात्माएं आपके आगे सिर झुकाएंगे. अब समझा क्या चेक करना है? सारे दिन में महान आत्मा के जो महान कर्तव्य व लक्षण है वह कहाँ तक प्रैक्टिकल में लाए, फिर यह रिजल्ट पूछेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ನಿಮ್ಮದು ಏನು ಈ ಸಂಸ್ಕಾರ, ಯಾರಿಗೂ ದುಃಖ ಕೊಡೋ ಹಾಗಿಲ್ಲ, ಇದನ್ನು ಮಾಡೋದಿಲ್ಲ, ಎಲ್ಲಿ ತನಕ ಬಂದಿದೆ ಸಂಸ್ಕಾರ ಅಂತ ಹೇಳ್ತಾರೆ ಬಾಬಾ. पहले सुनाया था ना कि आप त्रिमूर्ति बाप के बच्चे हो. ನಿನ್ನೆ ಹೇಳಿದ್ರಲ್ಲ ಬಾಬಾ, ನಾವೆಲ್ಲ त्रिमूर्ति ತಂದೆ ಮಕ್ಕಳು. तो आपसे त्रिमूर्ति लाइट दिखाई दे अर्थात आप एक एक द्वारा 3 लाइट का साक्षात्कार हो. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ತ್ರಿಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಅಂದರೆ ಸೃಷ್ಟಿ ಪಾಲನೆ ವಿನಾಶ ಅಂತೇನು ಹೇಳಿದ್ರಲ್ಲ ಬಾಬಾ. ಅವು ಮೂರು ಪ್ರಕಾಶ ಕಾಣಿಸ್ಬೇಕು, ಸಾಕ್ಷಾತ್ಕಾರ ಆಗಬೇಕು. कोई भी आपके सामने आए तो एक तो मस्तक से मणि दिखाई दे, दूसरा दोनों नयनों से ऐसा अनुभव हो जैसे कि 2 लाइट के बल्ब जग रहे हैं. ಹೆಂಗಾಗಬೇಕು ಅಂತಂದರೆ, ಮೂರು ಪ್ರಕಾಶ ಅಂದರೆ ಒಂದು ಬೃಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಮಣಿ ಹೊಳಪ ಆಗಬೇಕು, ಕಣ್ಣುಗಳಲ್ಲಿ 2 ಕಣ್ಣುಗಳಲ್ಲಿ ಹೊಳಪಿರಬೇಕು ಅಂತಾರೆ ಬಾಬಾ. तीसरा मस्तक के ऊपर लाइट का क्राउन दिखाई दे, ತಲೆ ಮೇಲೆ ಹಗರತೆಯ ಅಥವಾ ಪ್ರಕಾಶದ ಒಂದು ಕಿರೀಟ ಕಾಣಿಸ್ಬೇಕು. ಇನ್ ತೀನೋ ಲೈಟ್ಸ್ ಕಾ ಸಾಕ್ಷಾತ್ಕಾರ ಹೋ, ಈ ಮೂರು ಬೆಳಕಿನ ಸಾಕ್ಷಾತ್ಕಾರ ಆಗಬೇಕು, ಪ್ರಕಾಶದ ಸಾಕ್ಷಾತ್ಕಾರ. कईयों को होता भी है, जब याद की यात्रा में बिठाते हो तो यह दोनों नयन प्रकाश के गोले दिखाई देते हैं और कईयों के मस्तक से लाइट के क्राउन का साक्षात्कार भी देखा होता है. तो आप द्वारा यह तीनों लाइट्स का साक्षात्कार हो तो क्या होगा, खुद भी लाइट हो जाएंगे. अनुभवी तो हो न, साकार रूप में देखा मस्तक से और नयनों से प्यूरिटी के क्राउन का साक्षात्कार अनेकों को हुआ. ಬ್ರಹ್ಮ ಬಾಬಾ ಇದ್ದಾಗ ಈ ಮೂರು ಲೈಟ್ಗಳು ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತಿತ್ತು, ಕಾಣಿಸ್ತಿತ್ತು. ತೋ ಫಾಲೋ ಫಾದರ್ ಕರ್ನಾ ಹೇ, ತಂದೆಯನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಐಸೆ ಹಿ ಸ್ವರೂಪ का साक्षात्कार आत्माओं को कराओ तो सर्विस में सफलता आपके चरणों में झुकेगी. ಈ ಥರ ಸ್ವರೂಪದಲ್ಲಿ ಇದ್ಕೊಂಡು ಸಾಕ್ಷಾತ್ಕಾರ ಮಾಡಿಸಿ ಆತ್ಮಗಳ ಸೇವೆ ಮಾಡಿದರೆ ಸಫಲತೆ ತಮ್ಮ ಕಾಲಿನ ಚರಣಗಳಲ್ಲಿ ಬಂದು ಬೀಳ್ತದೆ, ಸಫಲತೆ ಅಷ್ಟು ಈಸಿ ಆಗ್ತದೆ ಅಂತಾರೆ ಬಾಬಾ. ऐसे ही महान आत्मा बनो जो किसके भी सामने जाओ तो उसको साक्षात्कार हो. ಇಷ್ಟು ಮಹಾನ್ ಆತ್ಮಗಳು ಆಗಬೇಕು, ಯಾರು ಎದುರುಗಡೆ ಬಂದರೂ ಅವ್ರಿಗೆ ಸಾಕ್ಷಾತ್ಕಾರ ಆಗಬೇಕು. फिर बताओ वह अपना सिर आप साक्षात्कार मूर्ति के आगे दिखा सकेंगे, झुक जाएंगे. ಆಮೇಲೆ ಅವರು ನಿಮಗೆ ಬಗ್ಬಿಡ್ತಾರೆ. जब अभी यह सिर झुकाएंगे तब आपके जड़ चित्रों के आगे स्थूल सिर झुकाएंगे. ಬಾಬಾ ಈಗ ಅವರು ನಿಮಗೆ ತಲೆ ಬಾಗಿದ್ರೆ ಮುಂದೆ ಸ್ಥೂಲ ಚಿತ್ರದ ಮುಂದೂ ಕೂಡ ಬಾಗ್ತಾರೆ. जो जितनों का अभी सिर झुकाएंगे उतने उनके जड़ चित्रों के आगे सिर झुकाएंगे. प्रजा के साथ भक्त भी बनाने हैं. ಬಾಬಾ ಹೇಳ್ತಾರೆ, ಬರೀ ಪ್ರಜೆಗಳಷ್ಟೇ ಮಾಡ್ಕೊಳ್ಳೋದಲ್ಲ, ಭಕ್ತರನ್ನು ಮಾಡ್ಕೋಬೇಕು. सारे कल की प्रारब्ध की नूंद अभी ही होनी है. ಇಡೀ ಕಲ್ಪದ ಪ್ರಾರಬ್ಧ ಅಂದರೆ 5000 ವರ್ಷಗಳ ಪ್ರಾರಬ್ಧ ಹೀಗೆ ಸಂಗಮಯುಗದಲ್ಲಿ ಮಾಡ್ಕೋಬೇಕು. ವಾರಿಸ್ವಿ ಬನಾನೆ ಹೇ ಅಗರ್ ಅವ್ರ ಪ್ರಜಾ ಭೀ ಅಭಿ ಬನಾನಿ ಹೇ, ವಾರಸ್ದಾರು ಆಗಬೇಕು, ಪ್ರಜೆಗಳನ್ನು ಹೀಗೆ ಮಾಡ್ಕೋಬೇಕು. ದ್ವಾಪರ ಯುಗಕ್ಕೆ ಭಕ್ತ ಭೀ ಅಭಿ ಬನೆಂಗೆ, ದ್ವಾಪರ ಯುಗದ ಭಕ್ತರನ್ನು ಹೀಗೆ ಮಾಡ್ಕೋಬೇಕು. ಸಮझा. आपके भक्तों में भी आप लोगों द्वारा भक्ति के अर्थात भावना के संस्कार अभी भरने हैं. यह बहुत ऊंचे हैं. ಬಾಬಾ ಹೇಳ್ತಾರೆ,
ಆಪ್ಕೆ ಭಕ್ತೋಮೆ ತಮ್ಮ ಭಕ್ತರಲ್ಲಿ ತಮ್ಮಗಳ ಮುಖಾಂತರ ಭಕ್ತಿ ಅರ್ಥಾತ್ ಭಾವನೆಯ ಸಂಸ್ಕಾರ ಹೀಗೆ ತುಂಬಿಕೊಳ್ಬೇಕು. ಯಹ ಬಹುತ್ ಊಂಚೆ ಹೇ, ಇದು ಭಾಳ ಶ್ರೇಷ್ಠ ಇದೆ. ಸಿರ್ಫ್ ಇಸ್ ಭಾವನಾ ಕೆ ಸಂಸ್ಕಾರ ಭರ್ನೆ ಸೆ ಭಕ್ತ ಬನ್ ಜಾಯೆಂಗೆ. ಕೇವಲ ಈ ಭಾವನೆಯ ಸಂಸ್ಕಾರ ತುಂಬಿಕೊಳ್ಳೋದ್ರಿಂದ ಭಕ್ತ ಆಗಿಬಿಡ್ತಾರೆ. तो भक्त भी बनाने हैं, अभी तक प्रजा बनाने में ही मेहनत कर रहे हो. ಪ್ರಜೆಗಳ ಮಾಡ್ಕೊಳ್ಳೋದ್ರಲ್ಲೇ ನಿಮಗೆ ಮೆಹನತ್ತಿದೆ, ಪರಿಶ್ರಮ ಇದೆ. ಈಗ ಭಕ್ತರನ್ನು ಮಾಡ್ಕೋಬೇಕು. जैसे जैसे आप लोगों की स्थिति प्रत्यक्ष होती जाएगी, वैसे वैसे आपके वारिस अर्थात रॉयल फैमिली, प्रजा और भक्त तीनों ही प्रत्यक्ष होते जाएंगे. ನೀವು ಎಷ್ಟು ಮಹಾನತೆಯ ಪ್ರತ್ಯಕ್ಷತೆ ಸ್ಥಿತಿನಲ್ಲಿರ್ತೀರೋ ಅವರು ಎಲ್ಲ ಆಗಿಬಿಡ್ತಾರೆ. ಏನೇನಾಗ್ತಾರೆ? ನಿಮ್ಮ ಪ್ರಜೆಗಳಾಗ್ತಾರೆ, ನಿಮ್ಮದು ಭಕ್ತರಾಗ್ತಾರೆ. ಅಭಿ ತೋ ಮಿಕ್ಸ್ ಹೈ, ಈಗಂತೆಲ್ಲ ಮಿಕ್ಸ್ ಇದೆ. ಕ್ಯೋಂಕಿ ಅಭಿ ಆಪ್ಕಿ ಸ್ಥಿತಿ ಹಿ ಫಿಕ್ಸ್ ನಹಿ ಹುಯಿ ಹೇ. ನೋಡ್ರಿ ಬಾಬಾ ಅವ್ರು ಯಾಕೆ ಮಿಕ್ಸ್ ಇದ್ದಾರೆ ಅಂತಂದರೆ ನಿಮ್ಮ ಸ್ಥಿತಿ ಫಿಕ್ಸ್ ಇಲ್ಲ ಇನ್ನ ಅಂತಾರೆ ಬಾಬಾ. इसलिए वह भी मिक्स हो जाते हैं, फिर प्रत्यक्ष दिखाई पड़ेंगे, आप महसूस करेंगे कि भक्त है. ಮುಂದೆ ಗೊತ್ತಾಗ್ತದೆ, ಪ್ರತ್ಯಕ್ಷ ಆಗ್ತದೆ ಅವರು ನಿಮ್ಮ ಭಕ್ತರು ಅಂತ. यह भी महसूस करेंगे क्योंकि त्रिकालदर्शी का गुण प्रत्यक्ष हो जाएगा. ಇದನ್ನು ಅನುಭವ ಮಾಡ್ತೀರಾ, ತ್ರಿಕಾಲದರ್ಶಿಯ ಗುಣ ಪ್ರತ್ಯಕ್ಷ ಆಗ್ತದೆ. तो अपनी भी तीनों कालों की प्रारब्ध को स्पष्ट देख सकेंगे. तಮ್ಮ 3 ಕಾಲದ ಪ್ರಾರಬ್ಧ ಸ್ಪಷ್ಟ ನೋಡ್ತೀರಾ. ದಿವ್ಯ ದೃಷ್ಟಿ ಸೇ ನಹಿ ಪ್ರತ್ಯಕ್ಷ ಸಾಕ್ಷಾತ್ಕಾರ ಕರೆಂಗೆ. ದಿವ್ಯ ದೃಷ್ಟಿಯಿಂದಲ್ಲ, ಪ್ರತ್ಯಕ್ಷವಾಗಿಯೇ ಸಾಕ್ಷಾತ್ಕಾರ ಆಗ್ತದೆ. ಅಚ್ಚಾ, ಮಹಾನತಾ ಲಾನೆ ಕೆ ಲಿಯೆ ಜ್ಞಾನ ಕಿ ಮಹೀನತಾ ಮೇ ಜಾನಾ ಹೇ. ಮಹಾನತೆ, ತಮ್ಮಲ್ಲಿ ಮಹಾನತೆಯ ಗುಣವನ್ನು ತಗೊಂಡು ಬರಬೇಕು ಅಂದರೆ ಜ್ಞಾನದ ಆಳಕ್ಕೆ ಹೋಗಬೇಕು, ಜ್ಞಾನದ ಚಿಂತನೆ ಮಾಡಬೇಕು, ಜ್ಞಾನದ ಬಳಕೆ ಮಾಡಬೇಕು, ಜ್ಞಾನ ಧಾರಣೆ ಮಾಡ್ಕೋಬೇಕು. जितना जितना ज्ञान की महीनता में जाएंगे उतना अपने को महान बन सकेंगे. ಎಷ್ಟೆಷ್ಟು ಜ್ಞಾನದ ಮಹೀನತೆಯಲ್ಲಿ ಹೋಗ್ತೀರೋ ಅಷ್ಟು ನೀವು ಮಹಾನ್ ಆಗ್ತೀರಾ. ಮಹಾನತಾ ಕಮ್ ಅರ್ಥಾತ್ ಜ್ಞಾನ ಕಿ ಮಹೀನತಾ ಕಾ ಅನುಭವಿ ಕಮ್. ಮಹಾನತೆಯಲ್ಲಿ ಕಮ್ಮಿ ಇದೆ, ಅದರ ಅರ್ಥ ಏನು? ಜ್ಞಾನದ ಆಳದ ಅನುಭವ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.